ನಮಸ್ಕಾರ, ಕೆಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅರ್ಜುನ್ ಜನ್ಮನಾಡಿಗೆ ಮೃತದೇಹದೊಂದಿಗಿನ ಆಂಬುಲೆನ್ಸ್ ಶಿರೂರಿನಿಂದ ಹೊರಟಿತು. ಬಾಯಿಕಟ್ಟೆಯಲ್ಲಿ ಭಾರಿ ಮಾದಕ ವಸ್ತು ಬೇಟೆ, ಕಾರಿನಲ್ಲಿ ಸಾಗಿಸುತ್ತಿದ್ದ 29 ಗ್ರಾಂ ಎಂಡಿಎಂಎಯೊಂದಿಗೆ 4 ಮಂದಿಯ ಬಂಧನ. ಫೆಡರೇಷನ್ ಆಫ್ ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕೆಎಸ್ಸಿಬಿ ವರ್ಕರ್ಸ್ ಅಸೋಸಿಯೇಷನ್, ಕೆಎಸ್ಸಿಬಿ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ವಿದ್ಯುತ್ ಅಭಿವೃದ್ಧಿ ಸೆಮಿನಾರ್ ಚಟ್ಟಂಜಾಲ್ ಅರ್ಬನ್ ಬ್ಯಾಂಕ್ ಹಾಲ್ನಲ್ಲಿ. ರಾವಣೇಶ್ವರ ಶಾಲೆಯನ್ನು ಸುಂದರಗೊಳಿಸಿತು ಚೆಂಡು ಹೂವುಗಳು. ಚೆಂಡು ಹೂವುಗಳಾಗಿದೆ ಪ್ರಸ್ತುತ ಶಾಲೆಯ ಪ್ರಮುಖ ಆಕರ್ಷಣೆ. ವಾರ್ತೆಗಳು ವಿವರವಾಗಿ. ಅರ್ಜುನ್ ಜನ್ಮನಾಡಿಗೆ ಮೃತದೇಹದೊಂದಿಗಿನ ಆಂಬುಲೆನ್ಸ್ ಶಿರೂರಿನಿಂದ ಹೊರಟಿದ್ದು, ಕರ್ನಾಟಕ ಪೊಲೀಸರ ಭದ್ರತೆಯಲ್ಲಿ ಮೃತದೇಹದೊಂದಿಗೆ ಪ್ರಯಾಣ. ಬೆಳಗ್ಗೆ 8 ಗಂಟೆಗೆ ಕಾಲಿಕೋಟೆ ಕನ್ನಾಡಿಕಲ್ ತಲುಪಲಿದೆ. ಕರ್ನಾಟಕದ ಶಿರೂರಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟ ಕಲ್ಲಿಕೋಟೆ ಕನ್ನಾಡಿಕಲ್ ನಿವಾಸಿ ಅರ್ಜುನ್ ಅವರ ಮೃತದೇಹದೊಂದಿಗಿನ ಆಂಬುಲೆನ್ಸ್ ಶಿರೂರಿನಿಂದ ಹೊರಟಿತು. ಬುಧವಾರ ಗಂಗಾವಳಿ ಹೋಳಿಯಲ್ಲಿ ಟ್ರಚ್ಚರ್ ಉಪಯೋಗಿಸಿ ನಡೆಸಿದ ಶೋಧದಲ್ಲಿ ಅರ್ಜುನ್ನ ಲಾರಿಯ ಕ್ಯಾಬಿನ್ನಲ್ಲಿ ಮೃತದೇಹವನ್ನು ಪತ್ತೆ ಮಾಡಿರುವುದು. ಅರ್ಜುನ್ ನಾಪತ್ತೆಯಾದ 71ನೇ ದಿನದಂದು ಲಾರಿ ಮತ್ತು ಅರ್ಜುನ್ನನ್ನು ಪತ್ತೆ ಮಾಡಿರುವುದು. ಕ್ಯಾಬಿನ್ನಿಂದ ಲಭಿಸಿದ ದೇಹದ ಭಾಗಗಳು ಅರ್ಜುನ್ನದ್ದು ಎಂದು ಖಚಿತವಾಗಿದ್ದರೂ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವುದು ಅಗತ್ಯವಾಗಿತ್ತು. ಇದಕ್ಕಾಗಿ ಡಿಎನ್ಎ ಪರೀಕ್ಷೆ ನಡೆಸಲಾಯಿತು. ಅರ್ಜುನ್ನ ತೊಡೆಯ ಎಲುಬು ಮತ್ತು ಎದೆಯ ಭಾಗದ ಪಕ್ಕೆಲುಬಿನ ಭಾಗ ಈ ಹಿಂದೆ ಸಂಗ್ರಹಿಸಿದ್ದ ಸಹೋದರ ಅಭಿಜಿತ್ನ ಡಿಎನ್ಎ ಮಾದರಿಯೊಂದಿಗೆ ಹೊಂದಿಕೆಯಾದ ಫಲ ಲಭಿಸಿದ ತಕ್ಷಣ ಅಪರಾಹ್ನ ಮೃತದೇಹವನ್ನು ಸಂಬಂಧಿಕರಿಗೆ ಬಿಟ್ಟುಕೊಡಲಾಯಿತು. ಹಿಂದೆ ನಿಶ್ಚಯಿಸಿದಂತೆ ಕಾರವಾರ ಆಸ್ಪತ್ರೆಯ ಶವಗಾರದಿಂದ ವಿಶೇಷವಾಗಿ ಸಿದ್ಧಪಡಿಸಿದ ಆಂಬುಲೆನ್ಸ್ ಅರ್ಜುನ್ನ ಮೃತದೇಹದೊಂದಿಗೆ ಹೊರಟಿತು. ಲಾರಿಯ ಕ್ಯಾಬಿನ್ನಿಂದ ಲಭಿಸಿದ ವಸ್ತ್ರಗಳನ್ನು ಹೊರತೆಗೆಯಲು ಅರ್ಜುನ್ನೊಂದಿಗಿನ ಆಂಬುಲೆನ್ಸ್ ಗಂಗಾವಳಿ ಹೊಳೆ ದಡಕ್ಕೆ ಬಂತು. ಇದು ಭಾವನಾತ್ಮಕ ದೃಶ್ಯವಾಗಿತ್ತು. ಕರ್ನಾಟಕ ಪೊಲೀಸರ ಭದ್ರತೆಯಲ್ಲಿ ಮೃತದೇಹವನ್ನು ಕಲ್ಲಿಕೋಟೆ ಕನ್ನಾಡಿಕಲ್ಗೆ ತರಲಾಗುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮೃತದೇಹದ ಆಂಬುಲೆನ್ಸ್ ಜೊತೆಗೆ ಹೋಗುತ್ತಾರೆ. ಕುಮಟಾ, ಕುಂದಾಪುರ, ಉಡುಪಿ ಮಾರ್ಗವಾಗಿ ಮಂಗಳೂರು ತಲುಪಿ ತಲಪಾಡಿ ಗಡಿ ಮೂಲಕ ಕನ್ನಾಡಿಕಲ್ಗೆ ಪ್ರಯಾಣ. ತಲಪಾಡಿ ಗಡಿಯಿಂದ ಲಾರಿ ಅಸೋಸಿಯೇಷನ್ ಸೇರಿದಂತೆ ಸಂಘಟನೆಗಳ ನೇತೃತ್ವದಲ್ಲಿ ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡಲಾಗುವುದು. ಬೆಳಗ್ಗೆ 8 ಗಂಟೆಗೆ ಕನ್ನಾಡಿಕಲ್ ತಲುಪುವ ರೀತಿಯಲ್ಲಿ ಪ್ರಯಾಣ. ಸಾರ್ವಜನಿಕ ದರ್ಶನದ ನಂತರ ಅರ್ಜುನ್ ಮನೆ ಹಿಂಭಾಗದಲ್ಲಿ ಸಿದ್ಧಪಡಿಸಿದ ಸ್ಥಳದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಾಯಿಕಟ್ಟೆಯಲ್ಲಿ ಭಾರಿ ಮಾದಕ ವಸ್ತು ಬೇಟೆ, ಕಾರಿನಲ್ಲಿ ಸಾಗಿಸುತ್ತಿದ್ದ 29 ಗ್ರಾಂ ಎಂಡಿಎಂಎಯೊಂದಿಗೆ 4 ಮಂದಿಯ ಬಂಧನ. ಬೆಳ್ಳೂರು ನಿವಾಸಿಗಳಾದ ನವಾಜ್, ಶಮ್ಮಾಜ್, ಅಶ್ರಫ್, ಇಸಾಕ್ ಎಂಬಿವರು ಬಂಧಿತ ಆರೋಪಿಗಳು. ಕಾರಿನಲ್ಲಿ ಸಾಗಿಸುತ್ತಿದ್ದ ಮಾದಕ ವಸ್ತು ಎಂಡಿಎಂಎಯೊಂದಿಗೆ ಬಾಯಿಕಟ್ಟೆ ಜಂಕ್ಷನ್ನಿಂದ ಮಂಜೇಶ್ವರ ಪೊಲೀಸರು 4 ಮಂದಿ ಯುವಕರನ್ನು ಬಂಧಿಸಿದ್ದಾರೆ. 29 ಗ್ರಾಂ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿದೆ. ಬೆಳ್ಳೂರು ನಿವಾಸಿಗಳಾದ ನವಾಜ್, ಶಮ್ಮಾಜ್, ಅಶ್ರಫ್ ಹಾಗೂ ಇಸಾಕ್ ಎಂಬಿವರನ್ನು ವಶಕ್ಕೆ ಪಡೆಯಲಾಗಿರುವುದು. ಇವರು ಸಂಚರಿಸುತ್ತಿದ್ದ KL14 Q1267 ಆಲ್ಟೋ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಜೇಶ್ವರ ಠಾಣಾಧಿಕಾರಿ ಟೋಲ್ಸನ್ ಜೋಸೆಫ್ ಅವರಿಗೆ ಲಭಿಸಿದ ಮಾಹಿತಿಯಂತೆ ಎಸ್ಐ ರತೀಶ್ ಅವರ ನೇತೃತ್ವದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಇವರನ್ನು ವಶಕ್ಕೆ ಪಡೆಯಲಾಗಿರುವುದು. ಚಾಲಕರಾದ ಪ್ರಶೋಭ್, ಅಬ್ದುಲ್ ಶುಕೂರ್, ಜಯೇಶ್, ಸಿಪಿಒಗಳಾದ ಸಂದೀಪ್, ಸುಬೇತ್, ಮಿಥುನ್, ಅಬ್ದುಲ್ ಸಲೀಂ ಹಾಗೂ ಮಣಿಪ್ರಸಾದ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಆಲ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ ಫೆಡರೇಷನ್ನ ನೇತೃತ್ವದಲ್ಲಿ ಸೆಪ್ಟೆಂಬರ್ 26 ಅಖಿಲ ಭಾರತ ಪ್ರತಿಭಟನಾ ದಿನವನ್ನಾಗಿ ಆಚರಿಸಿದ ಭಾಗವಾಗಿ ಫೆಡರೇಷನ್ ಆಫ್ ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಆರ್ಗನೈಸೇಷನ್ನ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸಲಾಯಿತು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿತ್ತು ಧರಣಿ. ದೇಶ ಮತ್ತು ಜನರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ನೀತಿಗಳನ್ನು, ನಾಗರಿಕ ಸೇವೆಯನ್ನು ನಾಶ ಮಾಡುವ ಕ್ರಮಗಳನ್ನು ಸರಿಪಡಿಸಲು ಕೇಂದ್ರ ಸರ್ಕಾರ ಸಿದ್ಧವಾಗಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ ಫೆಡರೇಷನ್ನ ನೇತೃತ್ವದಲ್ಲಿ ಸೆಪ್ಟೆಂಬರ್ 26 ಅಖಿಲ ಭಾರತ ಪ್ರತಿಭಟನಾ ದಿನವನ್ನಾಗಿ ಆಚರಿಸಿದ ಭಾಗವಾಗಿ ಫೆಡರೇಷನ್ ಆಫ್ ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ನಡೆಸಲಾಯಿತು. ಕಾಸರಗೋಡು ಸದರ್ സ്റ്റേഷനിൽ നടന്ന ധരണിಯನ್ನು FSCTO രാജ്യാധ്യക്ഷ കെ ബദറുനിസ ഉദ്ഘാടിಸಿದರು. മാന്യമായി ജീവിക്കാൻ, അഭിമാനത്തോടു കൂടി ജോലി ചെയ്യാൻ, മനുഷ്യനായി ജീവിക്കാൻ, സമത്വപൂർണമായ ജീവിതം ഉറപ്പുവരുത്താൻ, ജീവിത നിലവാരം ഉയർത്താൻ, വിദ്യാഭ്യാസം ചെയ്യിക്കാൻ, ആരോഗ്യം നേടാൻ, മറ്റെല്ലാ അവകാശങ്ങളും
ഭൂരിപക്ഷത്തിനും കേരളത്തിന്റെ സവിശേഷ സാഹചര്യത്തിൽ 100%, 99%-നും ഉറപ്പുവരുത്തിയത് കേരളത്തിലെ പോരാട്ടങ്ങളാണ്, ലോകത്താകെ നടന്ന പോരാട്ടങ്ങളാണ്. അവകാശങ്ങൾ ഉള്ളവരായി തൊഴിലാളിയെ, അധ്യാപകരെ, ജീവനക്കാരെ മാറ്റിയത് എന്ന സത്യമോർക്കാതെ നമുക്ക് മുന്നോട്ട് പോകാൻ കഴിയില്ല. അവിടെയാണ് ചരിത്രം അറിയേണ്ട എന്ന് പറയുന്നവർ പെൻഷന്റെ ചരിത്രം ഓർമ്മപ്പെടുത്തുകയും ആ പെൻഷൻ തട്ടിപ്പറിച്ചവർ ആരാണെന്ന് ഓർക്കുകയും അതെങ്ങനെ തിരിച്ചു പിടിക്കാമെന്ന് ചിന്തിക്കുകയും പോരാടുകയും ചെയ്യുക എന്നതാണ് നമ്മുടെ മുന്നിലുള്ള ഏകപോം വഴി. ಜಿಲ್ಲಾಧ್ಯಕ್ಷ ಕೆ ಭಾನುಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಎನ್ಜಿಒ ಯೂನಿಯನ್ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ ಕೆ ವಿಜಯಕುಮಾರ್, ವಿ ಚಂದ್ರನ್, ಪವಿತ್ರನ್, ಮನೋಜ್ ಕುಮಾರ್, ರಾಜೀವನ್ ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಕೆ ಹರಿದಾಸ್ ಸ್ವಾಗತಿಸಿ ಕೆವಿ ರಾಘವನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಸ್ಸಿಬಿ ವರ್ಕರ್ಸ್ ಅಸೋಸಿಯೇಷನ್, ಕೆಎಸ್ಸಿಬಿ ಆಫೀಸರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಜಿಲ್ಲಾ ಮಟ್ಟದ ವಿದ್ಯುತ್ ಅಭಿವೃದ್ಧಿ ಸೆಮಿನಾರ್ ಆಯೋಜಿಸಿತು. ಚಟ್ಟಂಜಾಲ್ ಅರ್ಬನ್ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಅಡ್ವೊಕೇಟ್ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲೆಯ ವಿದ್ಯುತ್ ವಲಯದ ಸಮಗ್ರ ಅಭಿವೃದ್ಧಿಗಾಗಿರುವ ಮಧ್ಯಸ್ಥಿಕೆಗಾಗಿ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲು ಕೆಎಸ್ಸಿಬಿ ವರ್ಕರ್ಸ್ ಅಸೋಸಿಯೇಷನ್ ಹಾಗೂ ಕೆಎಸ್ಸಿಬಿ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ವಿದ್ಯುತ್ ಅಭಿವೃದ್ಧಿ ಸೆಮಿನಾರ್ ನಡೆಸಲಾಯಿತು. ಚಟ್ಟಂಜಾಲ್ ಅರ್ಬನ್ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಅಡ್ವೊಕೇಟ್ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ഈ ഉദ്യോഗസ്ഥന്മാർ വരും പോകും ഇങ്ങനെ അത്ര വലിയ റിസ്ക് ഒന്നും എടുക്കേണ്ട. അത് ഈ ഒരു രംഗത്ത് മാത്രമല്ല, പല രംഗത്തുണ്ട്. അതങ്ങനെ വന്നു പോകും. ഒരിക്കൽ കണ്ടായിരിക്കില്ല ആളുകൾ. അപ്പോൾ അതിന് നമുക്ക് എന്ത് വേണം, നമ്മുടെ ജില്ലയിൽ ഒരു സബ് ഓഫീസർ ഇന്നത്തെ നിലയിൽ KSEB ബോർഡിന് അങ്ങനെ ഒരു പ്രപ്പോസൽ നമ്മൾ മുന്നോട്ട് വെച്ചാൽ റെഡി എന്ന് പറയാൻ കഴിയുമെന്ന് എനിക്ക് തോന്നുന്നു ഇന്നത്തെ നിലയിൽ. അപ്പോൾ സർക്കിൾ ഓഫീസ് വേണമെന്ന്, അതുകൊണ്ട് KSEB എന്ത് ചിന്തിക്കുന്നു, KSEBിൻ്റെ ഫൈനാൻഷ്യൽ പൊസിഷൻ നോക്കിയിട്ട് നമ്മൾക്ക് വേണോ വേണ്ടിയോ തീരുമാനിക്കാൻ നമുക്ക് പറ്റാം. നമുക്ക് സർക്കിൾ ഓഫീസ് കാസർഗോഡ് വേണം, അതൊരു ഡിമാൻഡാണ്. ಉದುಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಂ ಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಇ ಚಂದ್ರಶೇಖರನ್ ಮುಖ್ಯ ಭಾಷಣ ಮಾಡಿದರು. ಕೆಎಸ್ಸಿಬಿ ಆಫೀಸರ್ಸ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಸದಸ್ಯ ಸಿ ಅರುಣ್ ವಿಷಯ ಮಂಡಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್, ಉಪಾಧ್ಯಕ್ಷ ಶಾನ್ವಾಸ್ ಪಾದೂರ್, ಚೇಮನಾಡ್ ಪಂಚಾಯಿತಿ ಅಧ್ಯಕ್ಷೆ ಸುಫೈಜಾ ಅಬುಬಕರ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಪ್ರಧಾನ ವ್ಯವಸ್ಥಾಪಕ ಸಜಿತ್ ಕುಮಾರ್ ಮುಂತಾದವರು ಮಾತನಾಡಿದರು. ಕೆಎಸ್ಸಿಬಿ ವರ್ಕರ್ಸ್ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ವಿ ಜನಾರ್ದನನ್ ಸ್ವಾಗತಿಸಿ ವರ್ಕರ್ಸ್ ಅಸೋಸಿಯೇಷನ್ ಡಿವಿಷನ್ ಕಾರ್ಯದರ್ಶಿ ಎ ಜಯಕೃಷ್ಣನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾವಣೇಶ್ವರ ಶಾಲೆಯನ್ನು ಸುಂದರಗೊಳಿಸಿತು ಚೆಂಡು ಹೂಗಳು. ಶಾಲೆಯ ಎನ್ಎಸ್ಎಸ್ ಘಟಕದ ನೇತೃತ್ವದಲ್ಲಿ ನಾಟಿ ಮಾಡಿದ ಚೆಂಡು ಹೂಗಳಾಗಿದೆ ಪ್ರಸ್ತುತ ಶಾಲೆಯ ಪ್ರಮುಖ ಆಕರ್ಷಣೆ. ರಾವಣೇಶ್ವರ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ಈಗ ಸ್ಥಳೀಯರ ಸೆಲ್ಫಿ ಪಾಯಿಂಟ್ ಆಗಿ ಮಾರ್ಪಟ್ಟಿದೆ. ಹಳದಿ ಮತ್ತು ಕಿತ್ತಳೆ ಬಣ್ಣದ ಚೆಂಡು ಹೂವಿನ ಗಿಡಗಳು ಅರಳಿ ನಿಂತು ರಾವಣೇಶ್ವರ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲಾ ಉದ್ಯಾನವನ್ನು ಸುಂದರಗೊಳಿಸುತ್ತಿವೆ. ಶಾಲೆಯ ಎನ್ಎಸ್ಎಸ್ ಘಟಕದ ನೇತೃತ್ವದಲ್ಲಿ ನಾಟಿ ಮಾಡಿದ ಚೆಂಡು ಹೂವಿನ ಗಿಡಗಳು ಅರಳಲು ಸ್ವಲ್ಪ ಸಮಯ ಹಿಡಿದಿದ್ದು, ಓಣಂ സമയದಲ್ಲಿ ಮನೆಗೆ ಬಂದವರಿಗೆ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಕೂಟಕ್ಕೆ ಬಂದವರಿಗೆ ಸಂತಸ ತಂದಿದೆ. NSSൻ്റെ ഈ വർഷത്തെ ഹരിതഭൂമി എന്ന് പറയുന്ന ഒരു പ്രോജക്റ്റിൻ്റെ ഭാഗമായിട്ടാണ് രാവണേശ്വരം ഹയർ സെക്കൻഡറി സ്കൂളിൽ നമ്മുടെ NSS യൂണിറ്റ് ഇങ്ങനെ ഒരു ചെണ്ടുമല്ലിക പൂന്തോട്ടം ഒരുക്കിയത്. വളണ്ടിയർമാരുടെ വളരെ ആത്മാർത്ഥമായ ഒരു പ്രവർത്തനം കൊണ്ടാണ് ഇങ്ങനെ ഒരു പൂന്തോട്ടം ഇവിടെ ഉണ്ടായി. ഓണം വെക്കേഷനിൽ പോലും വളണ്ടിയേഴ്സ് വന്ന് ഇതിനെ പരിപാലിക്കുകയൊക്കെ ചെയ്തിട്ടുണ്ട്. അതുപോലെ PTA മെമ്പേഴ്സിൻ്റെയും അധ്യാപകരുടെയൊക്കെ എല്ലാവരുടെയും ആത്മാർത്ഥമായ സഹകരണം കൊണ്ടാണ് ഇങ്ങനൊരു പൂന്തോട്ടം ഒരുക്കാൻ വേണ്ടി നമുക്ക് സാധിച്ചിട്ടുള്ളത്. രാവണേശ്വരം സ്കൂളിൽ ഇപ്പോൾ ആൾക്കാരുടെ ഒരു മേളാണ്. കാരണം ഇവിടെ വിരിഞ്ഞിരിക്കുന്ന ഈ മനോഹരമായ ചെണ്ടുമല്ലി കാണാൻ വേണ്ടിയിട്ട് പൂർവ്വ വിദ്യാർത്ഥികളായാലും നാട്ടുകാരായാലും വന്നുകൊണ്ടിരിക്കുകയാണ്. വിദ്യാലയം എന്ന് പറയുന്നത് മനസ്സിന് സന്തോഷം നൽകുന്ന ഒരിടമാണ്. കുട്ടികൾക്കായാലും അധ്യാപകർക്കായാലും നാട്ടുകാർക്കായാലും വളരെ കാണാൻ ഭംഗിയുള്ള ധാരാളം ചെണ്ടുമല്ലികൾ ഇവിടെ വിരിഞ്ഞിട്ടുണ്ട്. NSSൻ്റെ ഒരു പ്രവർത്തനത്തിൻ്റെ ഭാഗമായിട്ടാണ് ഇത് ഇവിടെ നടത്തിയിരിക്കുന്നത്. ಸುಮಾರು 200 ಹಳದಿ ಮತ್ತು ಕಿತ್ತಳೆ ಬಣ್ಣದ ಚೆಂಡು ಹೂವಿನ ಗಿಡಗಳು ಶಾಲೆಯಲ್ಲಿವೆ. ಜೇನು ಸಂಗ್ರಹಿಸಲು ಅನೇಕ ಚಿಟ್ಟೆಗಳು ಇಲ್ಲಿಗೆ ಬರುತ್ತವೆ. ಪ್ರಿನ್ಸಿಪಲ್ ಕೆ ಜಯಚಂದ್ರ, NSS ಕಾರ್ಯಕ್ರಮಾಧಿಕಾರಿ ಕೆ ರಾಜಿ, ಶಿಕ್ಷಕ ಸಿ ಅನೀಶ್ ಮುಂತಾದವರು ನೇತೃತ್ವ ನೀಡಿದ್ದಾರೆ. PTA, SMC ಹಾಗೂ MPTA ಸಹಕಾರ ನೀಡುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಾಲಸಂಘ ಜಿಲ್ಲಾ ಸಮ್ಮೇಳನ ಮಂಜೇಶ್ವರದ ಪೈವಳಿಕೆಯಲ್ಲಿ ನಡೆಯಲಿದೆ. 28, 29ರಂದು ನಡೆಯುವ ಸಮ್ಮೇಳನದ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು.
ಬಾಲಸಂಘ ಜಿಲ್ಲಾ ಸಮ್ಮೇಳನ ಮಂಜೇಶ್ವರದ ಪೈಬಳಿಕೆಯಲ್ಲಿ 28-29 ಎಂಬಿ ದಿನಾಂಕಗಳಲ್ಲಿ ನಡೆಯಲಿದೆ. 225 ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಜಿಲ್ಲಾ ಅಧ್ಯಕ್ಷ ಎಂ ಅನುರಾಗ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಪ್ರತಿನಿಧಿ ಸಮ್ಮೇಳನವನ್ನು ಖ್ಯಾತ ಕವಿ ಕುರಿಪುಳ ಶ್ರೀಕುಮಾರ್ ഉദ്ഘാടിಸುವರೆಂದು പദാധികാരിಗಳು ತಿಳಿಸಿದರು. ബാലസംഘത്തിൻ്റെ ജില്ലയിലെ 1105 യൂണിറ്റ് എന്നതും അതുപോലെ തന്നെ 146 വില്ലേജ് കമ്മിറ്റി 12 ഏരിയ സമ്മേളനങ്ങളിൽ പൂർത്തീകരിച്ചാണ് ഈ പ്രാവശ്യം ജില്ലാ സമ്മേളന പൈവലിക്ക് വെച്ച് നടത്താൻ വേണ്ടി തീരുമാനിച്ചുള്ളത്. ജില്ലാ സമ്മേളനം നാളെ രാവിലെ 10 മണിക്ക് പതാക ഉയർത്തുന്നതോടുകൂടിയാണ് സമ്മേളനം തുടങ്ങുന്നത്. പ്രതിനിധി സമ്മേളനം ശ്രീകുമാർ ആണ്, എഴുത്തുകാരനായ ശ്രീകുമാറാണ് ഇനോഗ്രേഷൻ നടത്തുന്നത്. അതുപോലെ തന്നെ ബാലസംഘത്തിൻ്റെ സംസ്ഥാന ജില്ലാ ഭാരവാഹികളെല്ലാം പങ്കെടുക്കുന്നുണ്ട്. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪ್ರವೇಶ ಪ್ರಮೋದ್, ಅಧ್ಯಕ್ಷ ಎಂ ಅನುರಾಗ್, ರಾಜ್ಯ ಸಮಿತಿ ಸದಸ್ಯೆ ಎಸ್ ಭಾರತಿ, ಸಂಘಟನಾ ಸಮಿತಿ ಸಂಚಾಲಕ ಕೆಆರ್ ಜಯಾನಂದ, ಪದ್ಮ, ವಿನಯ್ ಕುಮಾರ್ ಎಂಬಿಬ್ಬರು ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಮದೀನಾ ರಬಿ ಸಮ್ಮೇಳನ ಆಯೋಜಿಸಿತು. ಪಿಎ ಇಬ್ರಾಹಿಂ ಹಾಜಿ ಆಡಿಟೋರಿಯಂನಲ್ಲಾಗಿತ್ತು ಸಮ್ಮೇಳನ. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾ ಸಮಿತಿ ಪಿಎ ಇಬ್ರಾಹಿಂ ಹಾಜಿ ಆಡಿಟೋರಿಯಂನಲ್ಲಿ ಮದೀನಾ ರಬಿ ಸಮ್ಮೇಳನ ಆಯೋಜಿಸಿತು. ಎಸ್ಎಂಎಫ್ ರಾಜ್ಯ ತರಬೇತುದಾರ ಹಾಗೂ ಖ್ಯಾತ ವಾಗ್ಮಿ ಶಾಹುಲ್ ಅಹಮದ್ ಅನ್ವರಿ ಮುಖ್ಯ ಭಾಷಣ ಮಾಡಿದರು. ಅಧ್ಯಕ್ಷ ಸಲಾಂ ಕನ್ಯಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್ ಸ್ವಾಗತಿಸಿದರು. ಅಬ್ದುಲ್ ಹಕೀಂ ತಂಗಳ್ ಅಲ್ ಬುಖಾರಿ ನೇತೃತ್ವ ವಹಿಸಿದ್ದರು. ಎಂಸಿ ಹುಸೈನರ್ ಹಾಜಿ ಎಡಚಕ್ಕೈ, ಹನೀಫ್ ಚೆರ್ಕಳ, ಅಡ್ವೊಕೇಟ್ ಇಬ್ರಾಹಿಂ ಖಲೀಲ್, ಅಡ್ವೊಕೇಟ್ ಸಾಜಿದ್, ಅಫ್ಜಲ್ ಮೆಟ್ಟಮಲ್ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕೋಶಾಧಿಕಾರಿ ಡಾಕ್ಟರ್ ಇಸ್ಮಾಯಿಲ್ ಮೊಗ್ರಾಲ್ ಧನ್ಯವಾದವಿತ್ತರು. ಬುರ್ದಾ ಸಂಘದ ವತಿಯಿಂದ ಬುರ್ದಾಲಾಪನ ಮತ್ತು ಮೌಲೂದ್ ಪಾರಾಯಣ ನಡೆಯಿತು. ಬುರ್ದಾಲಾಪನವನ್ನು ಆಲಿಸಲು ಹಾಗೂ ಮೌಲೂದ್ನಲ್ಲಿ ಭಾಗವಹಿಸಲು 106 ಮಂದಿ ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಾಲಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಜೆಎಫ್ಕೆ ಪೊನ್ನೋಣಂ 2024 ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಕೇಂದ್ರ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಿನ್ಸಿಪಲ್ ಸೈಂಟಿಸ್ಟ್ ಡಾಕ್ಟರ್ ಸಿ ತಂಬನ್ ಉದ್ಘಾಟಿಸಿದರು. ಜಾಲಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಜೆಎಫ್ಕೆ ಪೊನ್ನೋಣಂ 2024 ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಕೇಂದ್ರ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಿನ್ಸಿಪಲ್ ಸೈಂಟಿಸ್ಟ್ ಡಾಕ್ಟರ್ ಸಿ ತಂಬನ್ ಉದ್ಘಾಟಿಸಿದರು. ಕ್ಲಬ್ ಅಧ್ಯಕ್ಷ ಯತೀಂದ್ರ ಅಧ್ಯಕ್ಷತೆ ವಹಿಸಿದ್ದರು. 10ನೇ ವಾರ್ಡ್ ಮೆಂಬರ್ ರಫಿ ಇರಿಯಾಲ್ ಶುಭ ಹಾರೈಸಿದರು. ಓಣಂ ಆಚರಣೆಯ ಭಾಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕ್ಲಬ್ ಕಾರ್ಯದರ್ಶಿ ಅನೀಸ್ ಟಿವಿ ಸ್ವಾಗತಿಸಿ ಕ್ಲಬ್ ಕೋಶಾಧಿಕಾರಿ ವಿಪಿನ್ ದಾಸ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೀನಾದ ಕ್ವಿಂಗಾಡೋದಲ್ಲಿ ಕೊನೆಗೊಂಡ ಏಷ್ಯನ್ ಬೀಚ್ ಸೆಪಾಕ್ ಟಾಕ್ರೋ ಅಂಡರ್ 23 ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಪಡೆದ ಭಾರತ ರಾಷ್ಟ್ರೀಯ ತಂಡದ ಸದಸ್ಯೆ ವಲ್ಯಪರಂನ ತೀರ್ಥರಾಮನ್ ಹಾಗೂ ತರಬೇತುದಾರ ತ್ರಿಕರಿಪುರದ ಕೆವಿ ಬಾಬು ಅವರಿಗೆ ತ್ರಿಕರಿಪುರ ರೈಲ್ವೆ ಸ್ಟೇಷನ್ನಲ್ಲಿ ಸ್ವಾಗತ ನೀಡಲಾಯಿತು. ವಿವಿ ಸಜೀವನ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಸೆಪಕ್ ಟಾಕ್ರೋ ಅಸೋಸಿಯೇಷನ್ ವಲ್ಯಪರಂ ಗ್ರಾಮ ಪಂಚಾಯತ್ ಹಾಗೂ ವಲ್ಯಪರಂ ಕೆಜಿಎಂ ಸ್ಪೋರ್ಟ್ಸ್ ಕ್ಲಬ್ ಜೊತೆ ಸೇರಿ ಬರಮಾಡಿಕೊಂಡಿರುವುದು. ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ತೈವಾನ್ ತಂಡದೊಂದಿಗಿನ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಭಾರತ ತಂಡ ಬೆಳ್ಳಿ ಪದಕ ಪಡೆದಿರುವುದು. ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಪಂದ್ಯಗಳಲ್ಲಿ ಆಡಿದ ತಂಡದಲ್ಲಿ ತೀರ್ಥರಾಮನ್ ಅವರದ್ದು ಕೂಡ ಗಮನಾರ್ಹ ಸಾಧನೆ. 10ಕ್ಕೂ ಹೆಚ್ಚು ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಈ ಯುವ ತಾರೆ ಭಾಗವಹಿಸಿದ್ದಾರೆ. ಕಳೆದ ಬಾರಿ ಗೋವಾದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕೇರಳವನ್ನು ಪ್ರತಿನಿಧಿಸಿದ್ದಾರೆ. ಪಯ್ಯನೂರು ಕಾಲೇಜಿನಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿಯಾಗಿದ್ದಾರೆ ತೀರ್ಥ. ಭಾರತಕ್ಕಾಗಿ ಅಂತಾರಾಷ್ಟ್ರೀಯ ಸಾಧನೆಯೊಂದಿಗೆ ಊರಿಗೆ ಬಂದ ತೀರ್ಥರಾಮನ್ ಹಾಗೂ ತರಬೇತುದಾರ ಕೆವಿ ಬಾಬು ಅವರನ್ನು ತ್ರಿಕರಿಪುರ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಲು ಅನೇಕ ಕ್ರೀಡಾ ಉತ್ಸಾಹಿಗಳು ಹಾಗೂ ಸಂಘಟಕರು ಆಗಮಿಸಿದ್ದರು. ವಲ್ಯಪರಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿವಿ ಸಜೀವನ್ ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಟಿವಿ ಬಾಲನ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟ ಪಿಪಿ ಕುഞ്ഞിಕೃಷ್ಣನ್ ಮಾಸ್ಟರ್ ಉಪಸ್ಥಿತರಿದ್ದರು. ವಲ್ಯಪರಂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪಿ ಶ್ಯಾಮಲಾ ಹಾಗೂ ಸೆಪಕ್ ಟಾಕ್ರೋ ಸಂಘದ ರಾಜ್ಯ ನಾಮಿನಿ ಕೆ ಮಧುಸೂದನನ್, ನೀಲೇಶ್ವರ ಬ್ಲಾಕ್ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ಅನಿಲ್ ಕುಮಾರ್, ವಲ್ಯಪರಂ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಇಕೆ ಮಲ್ಲಿಕ, ಖಾದರ್ ಪಾಂಡ್ಯಾಳ, ಕೆ ಮನೋಹರನ್, ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಉಪಾಧ್ಯಕ್ಷ ಪಿಪಿ ಅಶೋಕನ್, ಕೆ ಅಜಿತಾ, ಇಕೆ ಶಾಜಿ, ಮಧು ಕೊಳಂಗರ, ಸಿ ಕುಮಾರನ್ ಮಾತನಾಡಿದರು. ಊರ್ಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್.
ಪಡನ ಎಂಆರ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ನೇತೃತ್ವದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ವಿಚಾರ ಸಂಕಿರಣ ನಡೆಸಲಾಯಿತು. ಸಮಾಜದಲ್ಲಿ ಮಾದಕ ವಸ್ತುಗಳ ಉಪಯೋಗ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಡೆಸಿದ ವಿಚಾರ ಸಂಕಿರಣವನ್ನು ಚಂದೇರ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಪ್ರಶಾಂತ್ ಉದ್ಘಾಟಿಸಿದರು. ಸಮಾಜದಲ್ಲಿ ಮಾದಕ ವಸ್ತುಗಳ ಉಪಯೋಗ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಾಗಿದೆ ಶಾಲಾ ಆಡಿಟೋರಿಯಂನಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿರುವುದು. ചന്ദേര പോലീസ് ഇൻസ്പെക്ടർ കെ പ്രശാന്ത് ഉദ്ഘാಟಿಸಿದರು. നിങ്ങൾ പരസ്പരം പങ്കുവെക്കണം. അങ്ങനെ ഉണ്ടെങ്കിൽ, അങ്ങനെ പെട്ടുപോയിട്ടുണ്ടെങ്കിൽ ആ കൂട്ടുകാരനെ ചേർത്ത് പിടിച്ചുകൊണ്ട് അവരെ അതിൽ നിന്ന് പിന്തിരിപ്പിക്കാൻ നിങ്ങൾക്ക് സാധിക്കണം. നല്ല സുഹൃത്ത് ബന്ധങ്ങൾ ഉണ്ടാവണം, നല്ല കൂട്ടുകാരുണ്ടാവണം. വഴി തെറ്റിപ്പോകുന്നവരെ നേരെ നടത്താൻ നിങ്ങൾക്ക് മാത്രമേ സാധിക്കൂ. നല്ല കൂട്ടുകാർക്ക് സാധിക്കും. അതിന് നിങ്ങൾ മുന്നിട്ടിറങ്ങണം. അതിനുള്ള അറിവ് നിങ്ങൾ നേടണം. വേണ്ടാത്ത അറിവുകൾ വേണ്ട, വേണ്ടുന്ന അറിവുകൾ മാത്രം കൈമുതലായി വെച്ചുകൊണ്ട് നല്ല വിദ്യാർത്ഥികളായി, നല്ല കുട്ടികളായിട്ട് നിങ്ങൾ ഓരോരുത്തരും വളരണം. ಮಾದಕ ವ್ಯಸನ ಎಂಬ ಮಾರಕ ಪಿಡುಗಿನಿಂದ ದೂರವಿರಲು ಪ್ರೇರೇಪಿಸುವ ನಿಟ್ಟಿನಲ್ಲಿ ಶಾಲಾ ವಿದ್ಯಾರ್ಥಿಗಳು ಸೇರಿ ಹಾಡು ಹಾಡಿ ನಡೆದ ಸೆಮಿನಾರ್ನಲ್ಲಿ ಸೀನಿಯರ್ ಸಿವಿಲ್ ಪೊಲೀಸ್ ಅಧಿಕಾರಿ ಪಿ ಶಿಜಿತ್ ತರಗತಿ ನಡೆಸಿಕೊಟ್ಟರು. ಮಕ್ಕಳ ಸಂಶಯಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕ ಎಂಸಿ ಶಿಹಾಬ್ ಅಧ್ಯಕ್ಷತೆ ವಹಿಸಿದ್ದರು. ಹೈಯರ್ ಸೆಕೆಂಡರಿ ಪ್ರಾಂಶುಪಾಲ ಪಿ ಈಶ್ವರನ್ ನಂಬೂದಿರಿ, ವಿಎಚ್ಎಸ್ಸಿ ಪ್ರಾಂಶುಪಾಲ ಸಿ ಪ್ರಮೋದ್, ಸ್ಟಾಫ್ ಕಾರ್ಯದರ್ಶಿ ಪಿ ಹರೀಂದ್ರನ್, ಎಂ ಆಯಿಷಾ, ವಿಕೆ ಶಶಿಕಲಾ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಚೆರುಬತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರ್ಜುನ್ ಜನ್ಮನಾಡಿಗೆ ಮೃತದೇಹದೊಂದಿಗಿನ ಆಂಬುಲೆನ್ಸ್ ಶಿರೂರಿನಿಂದ ಹೊರಟಿತು. ಬಾಯಿಕಟ್ಟೆಯಲ್ಲಿ ಭಾರಿ ಮಾದಕ ವಸ್ತು ಬೇಟೆ, ಕಾರಿನಲ್ಲಿ ಸಾಗಿಸುತ್ತಿದ್ದ 29 ಗ್ರಾಂ ಎಂಡಿಎಂಎಯೊಂದಿಗೆ 4 ಮಂದಿಯ ಬಂಧನ. ಫೆಡರೇಷನ್ ಆಫ್ ಸ್ಟೇಟ್ ಎಂಪ್ಲಾಯೀಸ್ ಅಂಡ್ ಟೀಚರ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ, ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು. ಕೆಎಸ್ಸಿಬಿ ವರ್ಕರ್ಸ್ ಅಸೋಸಿಯೇಷನ್, ಕೆಎಸ್ಸಿಬಿ ಆಫೀಸರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ವಿದ್ಯುತ್ ಅಭಿವೃದ್ಧಿ ಸೆಮಿನಾರ್ ಜಟ್ಟಂಜಾಲ್ ಅರ್ಬನ್ ಬ್ಯಾಂಕ್ ಹಾಲ್ನಲ್ಲಿ. ರಾವಣೇಶ್ವರ ಶಾಲೆಯನ್ನು ಸುಂದರಗೊಳಿಸಿತು ಚೆಂಡು ಹೂವುಗಳು. ಚೆಂಡು ಹೂವುಗಳಾಗಿದೆ ಪ್ರಸ್ತುತ ಶಾಲೆಯ ಪ್ರಮುಖ ಆಕರ್ಷಣೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.